ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ ಸತ್ಯ ಅವರು? ನಿಮ್ಮಮ್ಮನ? ಅಮ್ಮನೇ. ಅಮ್ಮನಂತ ಅತ್ತೆ. ನಮಸ್ತೆ ಅಮ್ಮ. ನಿಮ್ ಬಗ್ಗೆ ಬರೀ ಸತ್ಯನ್ ಬಾಯಲ್ಲಿ ಕೇಳ್ತಿದ್ದೆ. ಇವತ್ ನಿಮ್ನ ನೇರವಾಗಿ ನೋಡಿ ತುಂಬಾ ಖುಷಿ ಆಯ್ತು. ಬಹುಶಃ ನನ್ನ ಅತ್ತೆಗೆ ನನ್ನನ್ನು ಬಿಟ್ಟಿರೋದಕ್ಕಾಗಿರಲ್ಲ, ಅದಕ್ಕೆ ಬಂದಿರ್ತಾರೆ ಅಲ್ವಾ ಅತ್ತೆ? ನಿನಗೂ ಆಚೆ ಹೋಗೋ ಅವಕಾಶ ಇತ್ತಿದ್ರೆ ನೀನು ಹೋಗಿ ಅತ್ತೆ ನೋಡ್ಕೊಂಡ್ ಬರ್ತಿದ್ದೆ ಅಲ್ವಾ ಸತ್ಯ? ಹೌದು, ಅದೇನೋ ನಿಜ. ಯಾಕೆ ಅಂದ್ರೆ ಮದ್ವೆ ಆದಾಗಿಂದ ಇವತ್ತಿನವರೆಗೂ ನಾನು ಅತ್ತೆನ ಯಾವತ್ತೂ ಬಿಟ್ಟಿದ್ದೇ ಇಲ್ಲ. ಇದೇ ಮೊದಲನೇ ಸತಿ ಬಿಟ್ಟಿರೋದು. ಹೌದಮ್ಮ, ನನ್ ಮಗ ಕಾರ್ತಿಕ್ ಆಫೀಸು ಮೀಟಿಂಗು ಅಂತ ಓಡಾಡ್ತಾನೆ ಇರ್ತಾನೆ. ಆದ್ರೆ ನನ್ ಸೊಸೆ ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಅದಕ್ಕೆ ಯಾಕೋ ಇವಳನ್ನ ನೋಡದೆ ಇರಕ್ ಕಷ್ಟ ಆಗ್ತು ನನಗೆ. ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೆಲ್ಲ ದಾಟ್ಕೊಂಡ್ಬಿಟ್ಟು ಬಂದೇ ಬಿಟ್ಟೆ. ನಾನು ಅಷ್ಟೇ ಅತ್ತೆ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲೂ ಚೆನ್ನಾಗಿದ್ದಾರೆ ಕಣೆ ಹುಡುಗಿ. ನಾನ್ ಬಂದಿದ್ರಿಂದ ನಿನಗ್ ಪನಿಷ್ಮೆಂಟ್ ಸಿಗತ್ತೇನೋ ಅಲ್ವಾ? ಪರವಾಗಿಲ್ಲ ಬಿಡಿ ಅತ್ತೆ, ನಿಮ್ಗೋಸ್ಕರ ತಾನೆ ಪನಿಷ್ಮೆಂಟ್ ತಗೋತೀನಿ. ಅಮ್ಮ, ನಿಮ್ಮಿಬ್ರು ಲವ್ ಸ್ಟೋರಿ ಬಗ್ಗೆ ಸತ್ಯ ಯಾವಾಗ್ಲೂ ಹೇಳ್ತಿರ್ತಾಳೆ. ಆದ್ರೆ ಇವತ್ತು ನಿಮ್ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆ. ನಾನ್ ಹೇಳಲ್ಲಮ್ಮ, ನನಗಿಂತ ಚೆನ್ನಾಗಿ ನನ್ ಸೊಸೆನೆ ಹೇಳ್ತಾಳೆ, ಕೇಳು. ಚೇತನಾ, ನಮ್ದು ಬರೀ ಆರ್ಡಿನರಿ ಲವ್ ಸ್ಟೋರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಲವ್ ಸ್ಟೋರಿ. ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್. ಕಿತ್ತಾಡ್ಕೊಂಡೆ ಪ್ರೀತಿ ಮಾಡಿದೀವಿ ಅಲ್ವಾ ಅತ್ತೆ? ಅದೇನೋ ಯಾವಾಗ್ಲೂ ಒಂದ್ ಡೈಲಾಗ್ ಹೇಳೋಳು, ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ. ನಮ್ಮತ್ತೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಕ್ಯಾಟಗರಿ. ಇವಳು ಯಾವಾಗ ನೋಡಿದ್ರು ಹೊಡಿ ಬಡಿ ಅನ್ನೋಳು. ಆಮೇಲೆ ನಮ್ಮತ್ತೆ ಒಂದ್ ಹೆಜ್ಜೆ ಮುಂದೆ ಬಂದ್ರು, ನನ್ ಸೊಸೆ 2 ಹೆಜ್ಜೆ ಮುಂದೆ ಬಂದ್ಲು. ಈಗ ನಾವಿಬ್ರು ಸೇರ್ಕೊಂಡು ಒಟ್ಟಿಗೆ ಹೆಜ್ಜೆ ಹಾಕ್ತಾ ಇದೀವಿ. ಅತ್ತೆ ಸೊಸೆಗಿಂತ ಜಾಸ್ತಿ ತಾಯಿ ಮಗಳಾಗಿದ್ದೀವಿ. ಅತ್ತೆ ಸೊಸೆ ಅಂದ್ರೆ ಈಗಿರ್ಬೇಕು. ಅಬ್ಬಬ್ಬಾ, ಏನ್ ಪ್ರೀತಿ, ಏನ್ ವಿಶ್ವಾಸ. ನಮ್ಮನೆಲ್ಲೂ ಇದಾರೆ ಅತ್ತೆ, ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಸತ್ಯ, ಹೊಗಳಿಕೆ ಜಾಸ್ತಿ ಆಯ್ತು. ನನಗ್ ತುಂಬಾ ಮುಜುಗರ ಆಗ್ತಾ ಇದೆ. ಅದ್ ಬಿಡು, ನೀನ್ ಹೇಗಿದೀಯಾ? ನಿನ್ ಟ್ರೈನಿಂಗ್ ಹೇಗ್ ನಡೀತಾ ಇದೆ? ಅತ್ತೆಗ್ ನಿಜ ಹೇಳೋ ಬೇಡ್ವೋ? ಇಲ್ಲಿ ನಡೀತಾ ಇರೋದನ್ನ ಹೇಳಿದ್ರೆ ಅತ್ತೆ ಸುಮ್ನೆ ಬೇಜಾರ್ ಮಾಡ್ಕೋತಾರೆ. ಹೇ ಹುಡ್ಗಿ, ನಿನ್ನೆ ಕೇಳ್ತಾ ಇದೀನಿ. ಹಾ, ಚೆನ್ನಾಗಿದ್ದೀನಿ ಅತ್ತೆ. ಇಲ್ಲೆಲ್ಲ ಎಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ. ಚೇತನ ಅಂತ ಒಳ್ಳೆ ರೂಮ್ ಮೇಟು, ಬೆಸ್ಟ್ ಫ್ರೆಂಡು ಎಲ್ರೂ ಸಿಕ್ಕಿದ್ದಾರೆ. ಹೇ ಹುಡುಗಿ, ನಿನ್ ಟ್ರೈನಿಂಗ್ ಹೇಗ್ ನಡೀತಾ ಇದೆ ಅಂತ ಕೇಳ್ದೆ. ಹಾ, ಚೆನ್ನಾಗಿ ನಡೀತಿದೆ ಅತ್ತೆ. ನನಗಂತೂ ಯಾವಾಗ್ಲೂ ನಿಂದೇ ಧ್ಯಾನ. ನೀನ್ ಯಾವಾಗ ಟ್ರೈನಿಂಗ್ ಮುಗಿಸಿ ಮನೆಗ್ ಬರ್ತೀಯಾ ಅಂತ ಕಾಯ್ತಾ ಇದ್ದೀನಿ. ನೀವು ಇಲ್ಲೆಲ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ. ನಾನು ಪರ್ಮಿಷನ್ ಕೊಟ್ಟಿದ್ದು ನೀವಿಬ್ರೇ ಮಾತಾಡ್ಲಿ ಅಂತ. ವಯಸ್ಸಾಗಿದೆ ನಿಮ್ಗೆ, ಬುದ್ಧಿ ಬೇಡವೇನ್ರಿ? ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ರೂಲ್ಸ್ ಬ್ರೇಕ್ ಮಾಡಿದ್ವು ಅಲ್ದೆ ನನಗೆ ಬುದ್ಧಿ ಹೇಳಕ್ ಬರ್ತೀಯ ನೀನು? ನೋಡಿ ಸರ್, ನಿಮ್ಮ ಸ್ಥಾನಕ್ಕೆ ಬೆಲೆ ಕೊಟ್ಟು ಸುಮ್ಮನೆ ಇದ್ದೀನಿ. ನೀವು ಹೀಗೆ ನನ್ನ ಸೊಸೆಗೆ ತೊಂದರೆ ಕೊಡ್ತಾ ಇದ್ರೆ ಖಂಡಿತ ಸುಮ್ಮನೆ ಇರಲ್ಲ. ನನ್ನಿಂದ ಇವಳಿಗೆ ತೊಂದ್ರೆನಾ? ಇಲ್ಲಿ ಇವಳಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ತೊಂದರೆ ಯಾರಿಂದ ಆಗ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ನೀವೇ ಅಲ್ವಾ ಹರೀಶ್ ಕುಮಾರ್? ಎಲ್ಲಾನು ಎಲ್ರ ಮುಂದೆ ಮಾತಾಡ್ಬೇಕು ಅಂತ ನೀವೇ ಬಯಸಿದಾಗ ನಾನ್ಯಾಕೆ ಮಾತಾಡದೆ ಇರ್ಬೇಕು? ಏನ್ರಿ ನಿಮ್ ಮಾತಿನ ಅರ್ಥ? ನಮ್ ಸತ್ಯನ ವಿಚಾರದಲ್ಲಿ ನೀವು ನಡ್ಕೋತಾ ಇರೋದು ತಪ್ಪು ಸರ್. ನಾನು ಕೋಟೆ ಮನೆ ರಾಮಚಂದ್ರ ರಾಯರ್ ಹೆಂಡತಿ. ನಾನ್ ಮನಸ್ಸು ಮಾಡಿದ್ರೆ ಈಗಲೇ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮೇಲೆ ಆಕ್ಷನ್ ತಗೊಳಕ್ ಹೇಳ್ಬೋದು. ಯಾಕೆಂದ್ರೆ ನೀವು ತಪ್ಪು ಮಾಡಿದೀರಿ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನೀವ್ ಯಾರಾದ್ರೂ ನನಗೇನ್ರಿ?
ನಾನು ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ರೂಲ್ಸ್ ಫಾಲೋ ಮಾಡ್ತಿದ್ದೀರಾ ಸರ್? ನೀವು ಸತ್ಯಂಗೆ ಬೇಕು ಬೇಕು ಅಂತ ಹಿಂಸೆ ಕೊಡ್ತಿಲ್ವಾ ಹಾಗಾದ್ರೆ? ಆದ್ರೆ ಇವಳು ತಪ್ಪೇ ಮಾಡದಿದ್ದಾಗ್ಲೂ ನೀವು ಪನಿಷ್ಮೆಂಟ್ ಕೊಟ್ಟಿದ್ದೀರಲ್ವಾ ಸರ್? ಕೀರ್ತನ ಅನ್ನೋರ್ ಮಾತು ಕೇಳ್ಕೊಂಡು ಇದೇನೆ ಸರ್ ನಿಮ್ ಶಿಸ್ತು? ನಾನು ನಿಮ್ಮ ರೂಲ್ಸು ರೆಗ್ಯುಲೇಷನ್ಸ್ ಅನ್ನ ಮೀರಿ ಇಲ್ಲಿ ಬಂದು ನಿಂತ್ಕೊಂಡಿರೋದೆ ಆ ಕಾರಣಕ್ಕೆ. ಅವ್ರ ಮಾತು ಕೇಳ್ಕೊಂಡು ನೀವು ನಮ್ಮ ಸತ್ಯನ ಜೊತೆ ಹೇಗೆ ನಡ್ಕೋತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ನೇರವಾಗಿ ವಿಷಯಕ್ಕೆ ಬರ್ತೀನಿ ಸರ್. ನೀವು ಯಾರ ಮಾತು ಕೇಳ್ಕೊಂಡು ನನ್ನ ಸೊಸೆಗೆ ಹಿಂಸೆ ಕೊಡ್ತಿದ್ದೀರೋ ಅವಳು ನನ್ನ ಮಗಳು. ಅವಳಿಗೆ ಇವಳು ಏಳಿಗೆ ಕಂಡ್ರೇನೆ ಆಗಲ್ಲ ಸರ್. ಇಲ್ಲಿ ಟ್ರೈನಿಂಗಿಗೆ ಬಂದಿರೋ ಎಷ್ಟೋ ಹೆಣ್ಮಕ್ಳ ಮನೆಯಲ್ಲಿ ನನ್ನ ಮಗಳು ಕೀರ್ತನಂಥವ್ರು ಇದ್ದೇ ಇರ್ತಾರೆ ಸರ್. ಅವಳು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡಿದ್ಲು, ನೀವು ಇವಳಿಗೆ ಹಿಂಸೆ ಕೊಟ್ರಿ. ನೋಡಿ ಸರ್, ಅವಳು ನಿಮ್ಮನ್ನ ಮುಂದೆ ಇಟ್ಕೊಂಡು ನನ್ನ ಸೊಸೆನ ಕಾಡ್ತಾ ಇದ್ದಾಳೆ. ನಾನೇನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀನಿ ಸರ್. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನ ಸೊಸೆಗೆ ತೊಂದರೆ ಕೊಡ್ತೀನಿ ಅನ್ನೋದಾದ್ರೆ ಯಾಕಪ್ಪ ಇವಳಿಗೆ ನಾನು ತೊಂದರೆ ಕೊಟ್ಟೆ ಅಂತ ನೀವು ಪಶ್ಚಾತ್ತಾಪ ಪಡಬೇಕು ಸರ್. ಹಾಗೆ ನಾನು ಮಾಡಿ ಅತ್ತೆ. ಹೌದು ಹುಡುಗಿ, ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಅನ್ಕೋತಿದ್ಯಾ? ನಮ್ಮನೆ ದೆವ್ವದ ಕತೆ ನಮಗ್ ಗೊತ್ತಿರಲ್ವಾ? ಅವಳು ಇವ್ರ ಹತ್ರ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ, ಅದಕ್ಕೆ ಇಲ್ಲಿ ಹೀಗೆ ಬರ್ಬೇಕಾಯ್ತು. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಮಾಡ್ತೀನಿ. ನಿನ್ ಜೊತೆ ಈ ನಿನ್ನ ಅತ್ತೆ ಇರ್ತಾಳೆ. ನೀನು ನಿನ್ನ ಕೆಲಸನ, ನಿನ್ನ ಟ್ರೈನಿಂಗ್ ಅನ್ನ ಅಚ್ಚುಕಟ್ಟಾಗಿ ಮಾಡು, ಅಷ್ಟು ಸಾಕು. ಮಗಳಿಗೆ ಕಷ್ಟ ಬಂದಾಗ ತಾಯಿ ಬರ್ಲೇಬೇಕಲ್ವಾ? ಸರ್, ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊಳ್ಳಿ, ತಿದ್ದುಕೊಳ್ಳಿ. ಸರ್, ಇದು ಗುರುಕುಲ. ಗುರುಗಳೇ ತಪ್ಪು ಮಾಡಿದ್ರೆ ಶಿಷ್ಯಂದ್ರೆ ಏನ್ ಮಾಡ್ಬೇಕು ಸರ್? ಅಲ್ಲ ಸರ್, ನೀವು ಪೊಲೀಸ್ ತರಬೇತಿ ಕೊಡ್ತಿದ್ದೀರಿ, ನೀವೇ ಹೀಗೆ ಮಾಡ್ಬಿಟ್ರೆ ಒಳ್ಳೆ ಅಧಿಕಾರಿಗಳು ಎಲ್ಲಿಂದ ಬರಬೇಕು? ಇದು ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ ಸರ್. ನನ್ನ ಸೊಸೆ ತಪ್ಪು ಮಾಡಿದ್ರೆ ಅವಳಿಗೆ ತಿದ್ದಿ ಬುದ್ಧಿ ಹೇಳಿ ಶಿಕ್ಷೆ ಕೊಡಿ. ಅವಳಿಗೊಬ್ಬಳಿಗೆ ಅಲ್ಲ, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿ ಸರ್. ಅದು ನಿಮ್ಮ ಹಕ್ಕು. ಹಾಗಂತ ಯಾರ್ದೋ ದ್ವೇಷಕ್ಕೆ ನಿಮ್ಮ ನೈತಿಕತೆಯನ್ನು ಕಳ್ಕೋಬೇಡಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನೀವು ಬಂದು ಕಣ್ ತೆರೆಸಿದ್ದೀರಾ. ಯಾವುದೋ ಒತ್ತಡಕ್ಕೆ ಮಣಿದು ಈ ಥರ ಮಾಡ್ತಾ ಇದ್ದೆ. ಇನ್ಮೇಲೆ ಸತ್ಯನಿಗೆ ನನ್ನ ಕಡೆಯಿಂದ ಯಾವುದೇ ತೊಂದರೆ ಆಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.